ನಮಗೆ ಬಳ್ಳಾರಿ ಅಂದ ತಕ್ಷಣ ಎರಡು ಜೋಡಿ ನೆನಪಾಗುತ್ತೆ. ಅದು ರೆಡ್ಡಿ ಮತ್ತು ಶ್ರೀರಾಮುಲು. ಒಂದಾನೊಂದು ಕಾಲದ ಕುಚಿಕು ಗೆಳೆಯರು. ಈಗಲೂ ಕೂಡ ಒಂದಾಗಿದ್ರು ಅನ್ನುವಂಥ ಭಾವನೆ ಇತ್ತು. ಆದರೆ ಈಗ ಇಬ್ಬರ ಮಧ್ಯೆ ವೈಮನಸ್ಸು ಮೂಡಿದೆ. ಆರೋಪ ಪ್ರತ್ಯಾರೋಪಗಳಿಗೆ ಇಬ್ಬರೂ ದೋಸ್ತಿಗಳು ಮುಂದಾಗ್ತಿದ್ದಾರೆ. ಅದಕ್ಕೆ ಕಾರಣ ಏನು? ಯಾರು ಈ ಇಬ್ಬರ ದೋಸ್ತಿಗಳ ಮಧ್ಯೆ ಹುಳಿ ಹಿಂಡಿದ್ರು ಅನ್ನೋದು ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟುಹಾಕಿದೆ ಬಿಜೆಪಿ ಪಾಳ್ಯದಲ್ಲಿ. ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಗಣಿನಾಡಿನ ಕುಚುಕು ಅಂದ್ರೆ ಸಾಕು, ರೆಡ್ಡಿ ರಾಮುಲು ಹತ್ತಿರ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು. ರೆಡ್ಡಿ ಇಲ್ಲದೆ ರಾಮುಲು ಇಲ್ಲ, ರಾಮುಲು ಇಲ್ಲದೆ ರೆಡ್ಡಿ ಇಲ್ಲ ಅನ್ನುವಷ್ಟು ಜೊತೆಯಾಗಿಯೇ ಕಾಣಿಸಿಕೊಳ್ಳುತ್ತಿದ್ರು. ಆದ್ರೆ ಏನಾಯ್ತೋ ಗೊತ್ತಿಲ್ಲ, ಇಬ್ಬರು ಇದೀಗ ಬದ್ಧ ವೈರಿಗಳಂತೆ ಬುಸುಗುಡುತ್ತಿದ್ದಾರೆ. ಕುಚುಕುಗಳು ಬದ್ಧ ಶತ್ರುಗಳಾಗಿದ್ದು ಯಾಕೆ? ದೋಸ್ತಿಯಲ್ಲಿ ದೋಖಾ ಮಾಡಿದ್ಯಾರು? ಬಳ್ಳಾರಿ ರಾಜಕೀಯ ದಾಟಕ್ಕೆ ಕೇಸರಿ ವೀಲಾವಿಲ. ಸಂಡೂರು ಬೈ ಎಲೆಕ್ಷನ್ ಅಲ್ಲಿ ಬಂಗಾರು ಹನುಮಂತು ವಿರುದ್ಧ ತುಕಾರಾಂ ಪತ್ನಿ ಜಯಗಳಿಸಿದ್ರು. ಇದರಿಂದ ಗರಂ ಆಗಿದ್ದ ಬಂಗಾರು ಹನುಮಂತು ರಾಮುಲು ವಿರುದ್ಧ ಸೆಟ್ ಎದ್ದು ನಿಂತಿದ್ರು. ಪಕ್ಷದಲ್ಲಿದ್ರು, ತಮ್ಮ ಪರವಾಗಿ ಕೆಲಸ ಮಾಡಿಲ್ಲ ಅಂತ ರಾಮುಲು ಮೇಲೆ ಅಸಮಾಧಾನಗೊಂಡಿದ್ರು. ಗೆಳೆಯರ ಮಧ್ಯೆ ಕಿಡಿ ಹೊತ್ತಿಸಿದ ಬಂಗಾರು. ಸೋಲಿನ ಬೇಸರವನ್ನ ರಾಮುಲು ವಿರುದ್ಧ ಬಂಗಾರು ತಿರುಗಿ ಬೀಳುವಂತೆ ಮಾಡಿತ್ತು. ಕೋರ್ ಕಮಿಟಿಯಲ್ಲೂ ಈ ಬಗ್ಗೆ ಚರ್ಚೆಯಾಗಿ ರಾಮುಲುಗೆ ಕ್ಲಾಸ್ ತೆಗೆದುಕೊಳ್ಳಲಾಗಿತ್ತು. ಇದರಿಂದ ಬೇಸರಗೊಂಡಿರುವ ರಾಮುಲು ನಾಲ್ವರ ವಿರುದ್ಧ ದೂರು ನೀಡಲು ಸಿದ್ಧತೆ ನಡೆಸಿದ್ದಾರೆ. ರಾಜ್ಯಾಧ್ಯಕ್ಷ ವಿಜೇಂದ್ರ, ಉಸ್ತುವಾರಿ ರಾಧಾ ಮೋಹನ್ ದಾಸ್, ಜನಾರ್ದನ್ ರೆಡ್ಡಿ ಹಾಗೂ ಬಂಗಾರು ಹನುಮಂತು ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಲು ತಯಾರಿ ನಡೆಸಿದ್ದಾರೆ. ಅದು ಉಸ್ತುವಾರಿ ರಾಧಾ ಮೋಹನ್ ದಾಸ್ ವಿರುದ್ಧವೇ ಅಮಿತ್ ಶಾ, ಮೋದಿಗೆ ದೂರು ಕೊಡಲು ರಾಮುಲು ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ. ಅಮಿತ್ ಶಾ ಭೇಟಿಯಾಗ್ತಾರಾ ರಾಮುಲು? ಇನ್ನು ಅಮಿತ್ ಶಾ ಭೇಟಿಗೆ ಅನುಮತಿ ರಾಮುಲು ಕೇಳಿದ್ದು ಮುಂದಿನ ವಾರದ ಒಳಗೆ ದೆಹಲಿಗೆ ತೆರಳಲು ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ನಾಲ್ವರ ವಿರುದ್ಧವೇ ಸಂಘ ಪರಿವಾರದ ಪ್ರಮುಖರಿಗೂ ದೂರವಾಣಿ ಮೂಲಕ ಸಂಪೂರ್ಣ ವಿವರ ನೀಡಿದ್ದಾರೆ ಎನ್ನಲಾಗಿದೆ. ಜನಾರ್ದನ್ ರೆಡ್ಡಿ, ಪ್ರಭಾವ, ವಿಜೇಂದ್ರ ಅವರ ನಿಲುವಿನ ವಿರುದ್ಧ ಗಂಭೀರ ಆರೋಪ ಮಾಡಿದ್ದು, ನನ್ನ ರಾಜಕೀಯವಾಗಿ ಮುಗಿಸಲು ಎಲ್ಲರೂ ಒಟ್ಟಾಗಿದ್ದಾರೆ ಅಂತ ಗುಡುಗಿದ್ದಾರೆ. ರಾಮುಲು ವಿರುದ್ಧ ತಿರುಗಿ ಬಿದ್ದಿರುವ ನಾಲ್ವರ ವಿರುದ್ಧ ದೂರು ನೀಡಲು ಸಜ್ಜಾಗಿದ್ರೆ ಈತ ಈ ಸಂಬಂಧ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಅಂತ BL ಸಂತೋಷ್ ಬಳಿಯೂ ಮನವಿ ಮಾಡಿದ್ದಾರಂತೆ. ಹೈಕಮಾಂಡ್ ಈ ಅಸಮಾಧಾನಕ್ಕೆ ಬ್ರೇಕ್ ಹಾಕ್ತಾರಾ ಅಥವಾ ಕ್ರಮ ಕೈಗೊಳ್ತಾರಾ? ಕಾದು ನೋಡಬೇಕು. ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಗೆ ಬಳ್ಳಾರಿ ಅಂದ ತಕ್ಷಣ ಎರಡು ಜೋಡಿ ನೆನಪಾಗುತ್ತೆ. ಅದು ರೆಡ್ಡಿ ಮತ್ತು ಶ್ರೀರಾಮುಲು. ಒಂದಾನೊಂದು ಕಾಲದ ಕುಚಿಕು ಗೆಳೆಯರು. ಈಗಲೂ ಕೂಡ ಒಂದಾಗಿದ್ರು ಅನ್ನುವಂಥ ಭಾವನೆ ಇತ್ತು. ಆದರೆ ಈಗ ಇಬ್ಬರ ಮಧ್ಯೆ ವೈಮನಸ್ಸು ಮೂಡಿದೆ. ಆರೋಪ ಪ್ರತ್ಯಾರೋಪಗಳಿಗೆ ಇಬ್ಬರೂ ದೋಸ್ತಿಗಳು ಮುಂದಾಗ್ತಿದ್ದಾರೆ. ಅದಕ್ಕೆ ಕಾರಣ ಏನು? ಯಾರು ಈ ಇಬ್ಬರ ದೋಸ್ತಿಗಳ ಮಧ್ಯೆ ಹುಳಿ ಹಿಂಡಿದ್ರು ಅನ್ನೋದು ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟುಹಾಕಿದೆ ಬಿಜೆಪಿ ಪಾಳ್ಯದಲ್ಲಿ. ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಗಣಿನಾಡಿನ ಕುಚುಕು ಅಂದ್ರೆ ಸಾಕು, ರೆಡ್ಡಿ ರಾಮುಲು ಹತ್ತಿರ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು. ರೆಡ್ಡಿ ಇಲ್ಲದೆ ರಾಮುಲು ಇಲ್ಲ, ರಾಮುಲು ಇಲ್ಲದೆ ರೆಡ್ಡಿ ಇಲ್ಲ ಅನ್ನುವಷ್ಟು ಜೊತೆಯಾಗಿಯೇ ಕಾಣಿಸಿಕೊಳ್ಳುತ್ತಿದ್ರು. ಆದ್ರೆ ಏನಾಯ್ತೋ ಗೊತ್ತಿಲ್ಲ, ಇಬ್ಬರು ಇದೀಗ ಬದ್ಧ ವೈರಿಗಳಂತೆ ಬುಸುಗುಡುತ್ತಿದ್ದಾರೆ. ಕುಚುಕುಗಳು ಬದ್ಧ ಶತ್ರುಗಳಾಗಿದ್ದು ಯಾಕೆ? ದೋಸ್ತಿಯಲ್ಲಿ ದೋಖಾ ಮಾಡಿದ್ಯಾರು? ಬಳ್ಳಾರಿ ರಾಜಕೀಯ ದಾಟಕ್ಕೆ ಕೇಸರಿ ವೀಲಾವಿಲ. ಸಂಡೂರು ಬೈ ಎಲೆಕ್ಷನ್ ಅಲ್ಲಿ ಬಂಗಾರು ಹನುಮಂತು ವಿರುದ್ಧ ತುಕಾರಾಂ ಪತ್ನಿ ಜಯಗಳಿಸಿದ್ರು. ಇದರಿಂದ ಗರಂ ಆಗಿದ್ದ ಬಂಗಾರು ಹನುಮಂತು ರಾಮುಲು ವಿರುದ್ಧ ಸೆಟ್ ಎದ್ದು ನಿಂತಿದ್ರು. ಪಕ್ಷದಲ್ಲಿದ್ರು, ತಮ್ಮ ಪರವಾಗಿ ಕೆಲಸ ಮಾಡಿಲ್ಲ ಅಂತ ರಾಮುಲು ಮೇಲೆ ಅಸಮಾಧಾನಗೊಂಡಿದ್ರು. ಗೆಳೆಯರ ಮಧ್ಯೆ ಕಿಡಿ ಹೊತ್ತಿಸಿದ ಬಂಗಾರು. ಸೋಲಿನ ಬೇಸರವನ್ನ ರಾಮುಲು ವಿರುದ್ಧ ಬಂಗಾರು ತಿರುಗಿ ಬೀಳುವಂತೆ ಮಾಡಿತ್ತು. ಕೋರ್ ಕಮಿಟಿಯಲ್ಲೂ ಈ ಬಗ್ಗೆ ಚರ್ಚೆಯಾಗಿ ರಾಮುಲುಗೆ ಕ್ಲಾಸ್ ತೆಗೆದುಕೊಳ್ಳಲಾಗಿತ್ತು. ಇದರಿಂದ ಬೇಸರಗೊಂಡಿರುವ ರಾಮುಲು ನಾಲ್ವರ ವಿರುದ್ಧ ದೂರು ನೀಡಲು ಸಿದ್ಧತೆ ನಡೆಸಿದ್ದಾರೆ. ರಾಜ್ಯಾಧ್ಯಕ್ಷ ವಿಜೇಂದ್ರ, ಉಸ್ತುವಾರಿ ರಾಧಾ ಮೋಹನ್ ದಾಸ್, ಜನಾರ್ದನ್ ರೆಡ್ಡಿ ಹಾಗೂ ಬಂಗಾರು ಹನುಮಂತು ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಲು ತಯಾರಿ ನಡೆಸಿದ್ದಾರೆ. ಅದು ಉಸ್ತುವಾರಿ ರಾಧಾ ಮೋಹನ್ ದಾಸ್ ವಿರುದ್ಧವೇ ಅಮಿತ್ ಶಾ, ಮೋದಿಗೆ ದೂರು ಕೊಡಲು ರಾಮುಲು ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ. ಅಮಿತ್ ಶಾ ಭೇಟಿಯಾಗ್ತಾರಾ ರಾಮುಲು?
ಇನ್ನು ಅಮಿತ್ ಶಾ ಭೇಟಿಗೆ ಅನುಮತಿ ರಾಮುಲು ಕೇಳಿದ್ದು ಮುಂದಿನ ವಾರದ ಒಳಗೆ ದೆಹಲಿಗೆ ತೆರಳಲು ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ನಾಲ್ವರ ವಿರುದ್ಧವೇ ಸಂಘ ಪರಿವಾರದ ಪ್ರಮುಖರಿಗೂ ದೂರವಾಣಿ ಮೂಲಕ ಸಂಪೂರ್ಣ ವಿವರ ನೀಡಿದ್ದಾರೆ ಎನ್ನಲಾಗಿದೆ. ಜನಾರ್ದನ್ ರೆಡ್ಡಿ, ಪ್ರಭಾವ, ವಿಜೇಂದ್ರ ಅವರ ನಿಲುವಿನ ವಿರುದ್ಧ ಗಂಭೀರ ಆರೋಪ ಮಾಡಿದ್ದು, ನನ್ನ ರಾಜಕೀಯವಾಗಿ ಮುಗಿಸಲು ಎಲ್ಲರೂ ಒಟ್ಟಾಗಿದ್ದಾರೆ ಅಂತ ಗುಡುಗಿದ್ದಾರೆ. ರಾಮುಲು ವಿರುದ್ಧ ತಿರುಗಿ ಬಿದ್ದಿರುವ ನಾಲ್ವರ ವಿರುದ್ಧ ದೂರು ನೀಡಲು ಸಜ್ಜಾಗಿದ್ರೆ ಈತ ಈ ಸಂಬಂಧ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಅಂತ BL ಸಂತೋಷ್ ಬಳಿಯೂ ಮನವಿ ಮಾಡಿದ್ದಾರಂತೆ. ಹೈಕಮಾಂಡ್ ಈ ಅಸಮಾಧಾನಕ್ಕೆ ಬ್ರೇಕ್ ಹಾಕ್ತಾರಾ ಅಥವಾ ಕ್ರಮ ಕೈಗೊಳ್ತಾರಾ ಕಾದು ನೋಡಬೇಕು. ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಗೆ ಬಳ್ಳಾರಿ ಅಂದ ತಕ್ಷಣ ಎರಡು ಜೋಡಿ ನೆನಪಾಗುತ್ತೆ. ಅದು ರೆಡ್ಡಿ ಮತ್ತು ಶ್ರೀರಾಮುಲು. ಒಂದಾನೊಂದು ಕಾಲದ ಕುಚಿಕು ಗೆಳೆಯರು. ಈಗಲೂ ಕೂಡ ಒಂದಾಗಿದ್ರು ಅನ್ನುವಂಥ ಭಾವನೆ ಇತ್ತು. ಆದರೆ ಈಗ ಇಬ್ಬರ ಮಧ್ಯೆ ವೈಮನಸ್ಸು ಮೂಡಿದೆ. ಆರೋಪ ಪ್ರತ್ಯಾರೋಪಗಳಿಗೆ ಇಬ್ಬರೂ ದೋಸ್ತಿಗಳು ಮುಂದಾಗ್ತಿದ್ದಾರೆ. ಅದಕ್ಕೆ ಕಾರಣ ಏನು? ಯಾರು ಈ ಇಬ್ಬರ ದೋಸ್ತಿಗಳ ಮಧ್ಯೆ ಹುಳಿ ಹಿಂಡಿದ್ರು ಅನ್ನೋದು ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟುಹಾಕಿದೆ ಬಿಜೆಪಿ ಪಾಳ್ಯದಲ್ಲಿ. ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಗಣಿನಾಡಿನ ಕುಚುಕು ಅಂದ್ರೆ ಸಾಕು, ರೆಡ್ಡಿ ರಾಮುಲು ಹತ್ತಿರ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು. ರೆಡ್ಡಿ ಇಲ್ಲದೆ ರಾಮುಲು ಇಲ್ಲ, ರಾಮುಲು ಇಲ್ಲದೆ ರೆಡ್ಡಿ ಇಲ್ಲ ಅನ್ನುವಷ್ಟು ಜೊತೆಯಾಗಿಯೇ ಕಾಣಿಸಿಕೊಳ್ಳುತ್ತಿದ್ರು. ಆದ್ರೆ ಏನಾಯ್ತೋ ಗೊತ್ತಿಲ್ಲ, ಇಬ್ಬರು ಇದೀಗ ಬದ್ಧ ವೈರಿಗಳಂತೆ ಬಸುಗುಡುತ್ತಿದ್ದಾರೆ. ಕುಚುಕುಗಳು ಬದ್ಧ ಶತ್ರುಗಳಾಗಿದ್ದು ಯಾಕೆ? ದೋಸ್ತಿಯಲ್ಲಿ ದೋಖಾ ಮಾಡಿದ್ಯಾರು? ಬಳ್ಳಾರಿ ರಾಜಕೀಯ ದಾಟಕ್ಕೆ ಕೇಸರಿ ವೀಲಾವಿಲ. ಸಂಡೂರು ಬೈ ಎಲೆಕ್ಷನ್ ಅಲ್ಲಿ ಬಂಗಾರು ಹನುಮಂತು ವಿರುದ್ಧ ತುಕಾರಾಂ ಪತ್ನಿ ಜಯಗಳಿಸಿದ್ರು. ಇದರಿಂದ ಗರಂ ಆಗಿದ್ದ ಬಂಗಾರು ಹನುಮಂತು ರಾಮುಲು ವಿರುದ್ಧ ಸೆಟ್ ಎದ್ದು ನಿಂತಿದ್ರು. ಪಕ್ಷದಲ್ಲಿದ್ರು, ತಮ್ಮ ಪರವಾಗಿ ಕೆಲಸ ಮಾಡಿಲ್ಲ ಅಂತ ರಾಮುಲು ಮೇಲೆ ಅಸಮಾಧಾನಗೊಂಡಿದ್ರು. ಗೆಳೆಯರ ಮಧ್ಯೆ ಕಿಡಿ ಹೊತ್ತಿಸಿದ ಬಂಗಾರು. ಸೋಲಿನ ಬೇಸರವನ್ನ ರಾಮುಲು ವಿರುದ್ಧ ಬಂಗಾರು ತಿರುಗಿ ಬೀಳುವಂತೆ ಮಾಡಿತ್ತು. ಕೋರ್ ಕಮಿಟಿಯಲ್ಲೂ ಈ ಬಗ್ಗೆ ಚರ್ಚೆಯಾಗಿ ರಾಮುಲುಗೆ ಕ್ಲಾಸ್ ತೆಗೆದುಕೊಳ್ಳಲಾಗಿತ್ತು. ಇದರಿಂದ ಬೇಸರಗೊಂಡಿರುವ ರಾಮುಲು ನಾಲ್ವರ ವಿರುದ್ಧ ದೂರು ನೀಡಲು ಸಿದ್ಧತೆ ನಡೆಸಿದ್ದಾರೆ. ರಾಜ್ಯಾಧ್ಯಕ್ಷ ವಿಜೇಂದ್ರ, ಉಸ್ತುವಾರಿ ರಾಧಾ ಮೋಹನ್ ದಾಸ್, ಜನಾರ್ದನ್ ರೆಡ್ಡಿ ಹಾಗೂ ಬಂಗಾರು ಹನುಮಂತು ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಲು ತಯಾರಿ ನಡೆಸಿದ್ದಾರೆ. ಅದು ಉಸ್ತುವಾರಿ ರಾಧಾ ಮೋಹನ್ ದಾಸ್ ವಿರುದ್ಧವೇ ಅಮಿತ್ ಶಾ, ಮೋದಿಗೆ ದೂರು ಕೊಡಲು ರಾಮುಲು ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ. ಅಮಿತ್ ಶಾ ಭೇಟಿಯಾಗ್ತಾರಾ ರಾಮುಲು? ಇನ್ನು ಅಮಿತ್ ಶಾ ಭೇಟಿಗೆ ಅನುಮತಿ ರಾಮುಲು ಕೇಳಿದ್ದು ಮುಂದಿನ ವಾರದ ಒಳಗೆ ದೆಹಲಿಗೆ ತೆರಳಲು ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ನಾಲ್ವರ ವಿರುದ್ಧವೇ ಸಂಘ ಪರಿವಾರದ ಪ್ರಮುಖರಿಗೂ ದೂರವಾಣಿ ಮೂಲಕ ಸಂಪೂರ್ಣ ವಿವರ ನೀಡಿದ್ದಾರೆ ಎನ್ನಲಾಗಿದೆ. ಜನಾರ್ದನ್ ರೆಡ್ಡಿ, ಪ್ರಭಾವ, ವಿಜೇಂದ್ರ ಅವರ ನಿಲುವಿನ ವಿರುದ್ಧ ಗಂಭೀರ ಆರೋಪ ಮಾಡಿದ್ದು, ನನ್ನ ರಾಜಕೀಯವಾಗಿ ಮುಗಿಸಲು ಎಲ್ಲರೂ ಒಟ್ಟಾಗಿದ್ದಾರೆ ಅಂತ ಗುಡುಗಿದ್ದಾರೆ. ರಾಮುಲು ವಿರುದ್ಧ ತಿರುಗಿ ಬಿದ್ದಿರುವ ನಾಲ್ವರ ವಿರುದ್ಧ ದೂರು ನೀಡಲು ಸಜ್ಜಾಗಿದ್ರೆ ಈತ ಈ ಸಂಬಂಧ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಅಂತ BL ಸಂತೋಷ್ ಬಳಿಯೂ ಮನವಿ ಮಾಡಿದ್ದಾರಂತೆ. ಹೈಕಮಾಂಡ್ ಈ ಅಸಮಾಧಾನಕ್ಕೆ ಬ್ರೇಕ್ ಹಾಕ್ತಾರಾ ಅಥವಾ ಕ್ರಮ ಕೈಗೊಳ್ತಾರಾ ಕಾದು ನೋಡಬೇಕು. ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.